ಶ್ರೀ ಗುರುಭ್ಯೋ ನಮಃ. ನನ್ನ ಪರಮ ಪವಿತ್ರ ಮಠವಾದಂತಹ ಶಾರದಾ ಪೀಠಾಧೀಶರಾದಂತಹ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳಿಗೆ ಮನದಲ್ಲೇ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಪವಿತ್ರ ಗುರುಗಳಾದಂತಹ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಸಜ್ಜನ ಬಂಧುಗಳೇ ಹಾಗೂ ಮಾತೆಯರೇ, ಅಂಬಿಕದ 25ನೇ ವರ್ಷ ಬೆಳ್ಳಿ ಹಬ್ಬದ ಆಚರಣೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ನಮ್ಮ ಗುರುಗಳಾದ ಶೃಂಗೇರಿ ಪೀಠಾಧೀಶ್ವರರ ಬಗ್ಗೆ ಹಿರಿಮೆ, ಗರಿಮೆ, ಮಹಿಮೆಯ ಬಗ್ಗೆ ಮಾತಾಡುವಂತಹ ಯೋಗ್ಯತೆ ನನಗಿಲ್ಲ. ಅಷ್ಟೇ ಎತ್ತರಕ್ಕೆ ನಾನು ಬೆಳೆದೂ ಇಲ್ಲ. ಆದರೆ ಈ ಸಂಸ್ಥೆಯ ನಿರ್ಮಾಪಕನಾಗಿ ಮತ್ತು ಈ ಕಾರ್ಯಕ್ರಮದ ಒಟ್ಟು ಜವಾಬ್ದಾರಿತ ವ್ಯಕ್ತಿಯಕ್ಕೆ ಔಪಚಾರಿಕವಾಗಿ ನಾನು 2 ಮಾತನ್ನು ಆಡಲೇಬೇಕಾದಂಥ ಪ್ರಸಂಗ ಬಂದಿದೆ. ಅದನ್ನು ನಿರ್ವಹಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನಮಗೆಲ್ಲರಿಗೂ ಗೊತ್ತಿದೆ, 2 ಅನುಭವವನ್ನು ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಜೀವನದಲ್ಲಾದಂತಹ 2 ಪ್ರಮುಖ ಅನುಭವಗಳು. ಅದೇನು ಅಂತಂದರೆ, ನಮಗೆಲ್ಲರಿಗೂ ಗೊತ್ತಿದೆ ಕಾಶ್ಮೀರ ಶಾರದಾ ಪುರವಾಸಿನಿ ಅಂತ. 3ನೇ ಶತಮಾನದಲ್ಲಿ ಲೋಕಾದಿತ್ಯ ಅಂತ ಹೇಳುವಂಥ ಒಬ್ಬ ಅದ್ಭುತ ಸಾಮ್ರಾಟ್ ನಮ್ಮ ದೇಶದಲ್ಲಿ ಹಾದು ಹೋದಂಥವ. ಆ ಪುಣ್ಯಾತ್ಮ 3ನೇ ಶತಮಾನದಲ್ಲಿ ಈ ದೇಶದ ಪ್ರಥಮ ಸೂರ್ಯ ದೇವಸ್ಥಾನವನ್ನು ಅದಕ್ಕೆ ಅಡಿಗಲನ್ನು ಹಾಕಿದ. ಅವನ ಮಗ ಆ ದೇವಸ್ಥಾನವನ್ನು ಪೂರ್ತಿ ಮಾಡಿದ. ಸುಮಾರು 16ನೇ ಶತಮಾನಗಳ ತನಕ ಬಹಳ ಉತ್ತುಂಗ ಶ್ರೇಣಿಯಲ್ಲಿ ಲೋಕಾದಿತ್ಯನ ಆ ದೇವಸ್ಥಾನ ವಿರಾಜಮಾನರಾಯಿತು. ಆದರೆ 16ನೇ ಶತಮಾನದ ನಂತರ ನಮ್ಮ ದೇಶಕ್ಕೆ ಕಂಟಕ ಪ್ರಾರಂಭ ಆಯಿತು. ದೇಶ ವಿರೋಧಿ ಶಕ್ತಿಗಳು, ಧರ್ಮ ವಿರೋಧಿ ಶಕ್ತಿಗಳು ಆ ದೇವಸ್ಥಾನವನ್ನು ನಾಶ ಮಾಡಿದರು. ತದನಂತರ ಕಾಶ್ಮೀರದಲ್ಲಿ ಗುಂಡಿನ ಸಪ್ಪಳಗಳು, ಭಯೋತ್ಪಾದಕರ ಆರ್ಭಟಗಳು, ನಮ್ಮ ಸಮಸ್ತ ಹಿಂದೂ ಬಂಧುಗಳ ಆಕ್ರಂದನಗಳು ಮುಗಿಲೇರಿದ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ನಂತರ ಕಳೆದ 78 ವರ್ಷಗಳ ನಂತರ ಆ ಕಾಶ್ಮೀರದಲ್ಲಿ ನಮ್ಮ ಹಿಂದೂಗಳ ದೇವಸ್ಥಾನದ ಗಂಟೆ ಮೊಳಗಿತು. ಮೊದಲ ಬಾರಿಗೆ ಗಂಟೆ ಮೊಳಗಲಿಕ್ಕೆ ಕಾರಣೀಕರ್ತರಾದಂಥವರು, ಅದನ್ನು ಕಣ್ಣಾರೆ ನಾನು ನೋಡಿ ಆ ಸುಖ ಆನಂದವನ್ನು ಅನುಭವಿಸಿದಂಥವ ಅದು ಯಾರು ಅಂತಂದರೆ ನಮ್ಮ ನೆಚ್ಚಿನ ಜಗದ್ಗುರುಗಳು. ಮೊದಲ ಬಾರಿಗೆ ಕಾಶ್ಮೀರದಲ್ಲಿ ನಮ್ಮ ದೇವಸ್ಥಾನದ ಗಂಟೆಯನ್ನು ಮೊಳಗಲಿಕ್ಕೆ ಕಾರಣಭೂತರಾದಂಥವ್ರು ನಮ್ಮ ಜಗದ್ಗುರುಗಳು ಅಂತ. ಆ ದೇವಸ್ಥಾನಕ್ಕೆ ರಂಗೋಲಿ ಹಾಕುವಂತಹ ಒಂದು ಅದ್ಭುತವಾದಂತಹ ಪವಿತ್ರ ಕಾರ್ಯ ನಮ್ಮ ಮನೆಯವರಿಗೆ ಒದಗಿತು. ಇದನ್ನು ಕಣ್ಣಾರೆ ನಾನು ನೋಡಿ ಅನುಭವಿಸಿ ಬಂದಂಥವ. ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಅಂತ ಹೇಳೋದಕ್ಕೆ ನಮ್ಮ ಗುರುಗಳು ಕಾರಣೀಕರ್ತರಾದರು ಅಂತ. 2ನೇ ಅನುಭವ ಏನು ಅಂತಂದರೆ, ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಮನೆಯ ಮಹಿಳೆಯರು, ನಮ್ಮ ಮನೆಯ ಹುಡುಗಿಯರು ಧರ್ಮ ವಿರೋಧಿ ಶಕ್ತಿಗಳು ಪ್ರೇಮದ ನಾಟಕವಾಡಿಬಿಟ್ಟು ಆ ಮಕ್ಕಳನ್ನು ಮತಾಂತರ ಮಾಡಿಬಿಟ್ಟು ಎಳೆದುಕೊಂಡು ಹೋಗಿ ಈ ರೀತಿಯಾದಂತಹ ಸಂದರ್ಭದಲ್ಲಿ ನಮ್ಮ ತಿರುವನಂತಪುರದ ಆಚಾರ್ಯ ಮನೋಜಿಯವರು ಆರ್ಷ ವಿದ್ಯಾ ಸಮಾಜದ ಆ 8,000 ಮಕ್ಕಳನ್ನು ಮತ್ತೆ ಪುನಃ ಪರಾವರ್ತನೆ ಮಾಡಿಬಿಟ್ಟು ನಮ್ಮ ಹಿಂದೂಗಳು ಅಂತ ಪರಿಗಣಿಸಿ ಅಂಥ ಸಂದರ್ಭದಲ್ಲಿ ನಮ್ಮ ಶ್ರೀಗಳು, ನಮ್ಮ ಗುರುಗಳು 1/2 ಕೋಟಿಗೂ ದೊಡ್ಡ ದೇಣಿಗೆ ನೀಡಿ ನಿಮ್ಮೊಂದಿಗೆ ನಾನಿದ್ದೇನೆ ಅಂತ ಹೇಳುವಂಥ ಆಶ್ವಾಸನೆ ಕೊಟ್ಟು ಅವರನ್ನು ಹಾರೈಸಿದಂಥವರನ್ನು ಅವರನ್ನು ಪೊರೆದಂತಹ ನಮ್ಮ ಗುರುಗಳು ಅತ್ಯಂತ ಶ್ರೇಷ್ಠವಾದಂಥ ಕಾರ್ಯಕ್ರಮ ಸಮಾಜಮುಖಿಯಾಗಿ ಬಹಳ ಜನ ಶೃಂಗೇರಿಯ ಪೀಠಾಧೀಶ್ವರ ಪೀಠವನ್ನು ಅಲಂಕರಿಸಿದ್ದಾರೆ. ಅವರ ಕೊಡುಗೆ ಅಪಾರವಾದಂಥದ್ದು. ಯಜ್ಞ ಯಾಗಾದಿಗಳು, ಆಧ್ಯಾತ್ಮಿಕದ ಮಾರ್ಗದರ್ಶನಗಳು ನಮಗೆಲ್ಲರಿಗೂ ಹಿಂದೂ ಬಂಧುಗಳಿಗೂ ಸುಪ್ರೀಂ ಕೋರ್ಟು ಶೃಂಗೇರಿ ಶಾರದಾ ಪೀಠ. ಆದರೆ ನಮ್ಮ ಈ ಗುರುಗಳು ಎಲ್ಲದಕ್ಕಿಂತ ವಿಭಿನ್ನವಾಗಿಬಿಟ್ಟು ಸಮಾಜಮುಖಿಯಾಗಿ, ಉದಾಹರಣೆಗೆ ಇವತ್ತು ಧರ್ಮಾಭ್ಯುದಯದ ಕಾರ್ಯಕ್ರಮಗಳು ತನ್ನ ಬಂಧುಗಳಿಗೆ ನಾನು ಒಂದು ಬಹಳ ಕಾಕತಾಳೀಯವಾಗಿದ್ದಂಥ ವಿಷಯ ಅಂತಂದರೆ, ಕಳೆದ ಬಾರಿ 2025ನೇ ಇಸ್ವಿ
ಮೇ 5ನೇ ತಾರೀಕಿಗೆ ಶೃಂಗೇರಿ ಜಗದ್ಗುರು ತನ್ನ ಅಮೃತ ಹಸ್ತದಿಂದ ಧರ್ಮಾಭ್ಯುದಯ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ, ಸುಮಾರು 2,500 ಜನ ಪುತ್ತೂರಿಂದ ಶೃಂಗೇರಿ ಹೋಗಿದ್ದಂತಹ ಒಂದು ನೆನಪು. ಕಾಕತಾಳೀಯವಾಗಿ ನಿನ್ನೆ 6ನೇ ತಾರೀಕು 1 ವರ್ಷ ಆಗಿದೆ. ಈ ಪುಟ್ಟ ಮಕ್ಕಳು 1 ವರ್ಷದಿಂದ ತಮಗೆ ಆದಂತಹ ಪಠ್ಯವನ್ನು ಗುರುಗಳಿಗೆ ಅರ್ಪಣೆ ಮಾಡುವಂಥ ಒಂದು ಸಂದರ್ಭ. ಇದಕ್ಕಿಂತ ಪುಣ್ಯ ನಮಗೇನು ಬೇಕು? ಅಂತಹ ಗುರುಗಳು ನಮ್ಮೊಂದಿಗಿದ್ದಾರೆ. ಬಂಧುಗಳು, ಇವತ್ತು ಎಲ್ಲ 37 ಸಮಾಜದ ಬಂಧುಗಳು ಇವತ್ತು ಗುರುಗಳ ಪಾದಚರಣದಲ್ಲಿ ನಾವೆಲ್ಲ ಇದ್ದೇವೆ. ನಾವು ಹಿಂದೂ ಸಂಘಟನೆ, ನಾವೆಲ್ಲ ಹಿಂದೂ ಅಂತ ಹೇಳುವಂಥದ್ದಕ್ಕೆ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ರೀತಿಯಾದಂತಹ ಜಾತಿ ಭೇದವಿಲ್ಲದೆ, ಯಾವುದೇ ರೀತಿಯಾದಂತಹ ರಾಜಕೀಯ ಭೇದವಿಲ್ಲದೆ ನಾವೆಲ್ಲ ಒಂದಾಗಿದ್ದೇವೆ. ಹಾಗಾಗಿ ಸಮಸ್ತ ಹಿಂದೂಗಳಿಗೆ ಒಗ್ಗಟ್ಟಿನ ಸಂಕೇತ ಅಥವಾ ಒಗ್ಗಟ್ಟಿಗೆ ಒಂದು ವೇದಿಕೆ ಅದೇನು ಅಂತಂದರೆ ಜಗದ್ಗುರುಗಳ ಈ ಪಾದಧೂಳಿಯ ಮಡಿಲಲ್ಲಿ ನಾವೆಲ್ಲ ಇದ್ದೇವೆ. ಒಂದೇ ಒಂದು ನಮಗೆ ದಾರಿ ಇರುವಂಥದ್ದು ಹಿಂದೂ ಸಂಘಟನೆಗೆ ಶಾರದಾ ಪೀಠ ಶೃಂಗೇರಿ. ಅಂಥ ಶೃಂಗೇರಿ ಪೀಠದ ಗುರುಗಳನ್ನು ವಿರಾಜಮಾನರಾಗಿ ನಮ್ಮಲ್ಲಿದ್ದಾರೆ. ನಮ್ಮ 25ನೇ ವರ್ಷದ ಬೆಳ್ಳಿ ಹಬ್ಬದ ಆಚರಣೆಯನ್ನು ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದು ಬಂದಾಗ ನನಗೆ ನೆನಪಾಗಿರುವಂಥದ್ದು ನಮ್ಮ ಸುಪ್ರೀಂ ಕೋರ್ಟ್. ಅವರೇ ಬರಬೇಕು ಅಂತೇಳಿ ಅವರ ಪಾದಚರಣೆಗೆ ಬಿದ್ದು ಪ್ರಾರ್ಥಿಸ್ಕೊಂಡೆ, ಒಪ್ಕೊಂಡ್ರು. ನಮ್ಮ ಪುಣ್ಯ ಅಂತ ನಾವು ಪಾವನರಾಗಿದ್ದೇವೆ. ಅಂಬಿಕಂತೂ ಖಂಡಿತವಾಗಿಯೂ ಶ್ರೀ ಗುರುಗಳ ಆಗಮನದಿಂದ ಪಾದಧೂಳಿಂದಾಗ ನಾವೆಲ್ಲರ ಪಾವನವಾಗಿದ್ದೇವೆ. ಹಾಗಾಗಿ ಮತ್ತೊಮ್ಮೆ ಗುರುಗಳ ಪಾದಚರಣೆಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಗುರುಗಳ ನನ್ನ ಮಾತಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು, ನನ್ನನ್ನು ಭಿನ್ನಯಿಸಬೇಕು ಅಂತೇಳಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಮಾತುಗಳಿಗೆ ವಿರಾಮವನ್ನು ಹಾಕ್ತಾಯಿದ್ದೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.